ಹಾಯ್ ಫ್ರೆಂಡ್ಸ್, ಕುಕಿಂಗ್ ಹಟ್ಗೆ ಸ್ವಾಗತ. ಇವತ್ತೊಂದು ಒಳ್ಳೆ ಆರೋಗ್ಯಕರವಾಗಿರುವಂತಹ ತಿಂಡಿನ ತೋರಿಸ್ತಾ ಇದ್ದೀನಿ. ಸಾಂಬಾರ್ ಹಾಗೆ ದೋಸೆ. ಇದು ಬ್ರೌನ್ ರೈಸಿಂದ ಮಾಡಿರುವಂತಹ ದೋಸೆ ಹಾಗೂ ತರಕಾರಿ ಸಾಂಬಾರ್ ಎರಡು ರೆಸಿಪಿನೂ ತೋರಿಸ್ತಾ ಇದ್ದೀನಿ. ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ತುಂಬ ಟೇಸ್ಟಿಯಾಗೂ ಕೂಡ ಇದೆ. ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಬ್ರೌನ್ ರೈಸ್ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಬ್ರೌನ್ ರೈಸ್ ಇಲ್ಲ ಅಂದರೆ ರೆಡ್ ರೈಸ್ ಕೂಡ ಇಲ್ಲಿ ನೀವು ಹಾಕ್ಕೋಬೋದು, ಅಥವಾ ನಾರ್ಮಲ್ ಅಕ್ಕಿ ಕೂಡ ಹಾಕ್ಕೋಬೋದು. 1/4 ಕಪ್ಪಷ್ಟು ಉದ್ದಿನಬೇಳೆ, 1-2 ಚಮಚದಷ್ಟು ಕಡಲೆಬೇಳೆ ಹಾಗೂ ಮೆಂತ್ಯ ಸ್ವಲ್ಪ ಹಾಕಿದ್ದೀನಿ. ಹಾಗೆ ಇದು ಬಾರ್ಲಿಯನ್ನು 1/2 ಕಪ್ಪಷ್ಟು ಹಾಕ್ತಾಯಿದ್ದೀನಿ. ದೇಹಕ್ಕೆ ತಂಪು ಕೂಡ ಬಾರ್ಲಿ, ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತುಂಬ ಬೆನಿಫಿಟ್ಸ್ ಇದೆ ಬಾರ್ಲಿಯಿಂದ. ಸ್ವಲ್ಪ ಹಾಕೋದ್ರಿಂದ ನಮಗೆ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಇದನ್ನು ಚೆನ್ನಾಗಿ 3-4 ಸತಿ ತೊಳೆದು ನಾನು ನೀರು ಹಾಕಿ ಇದನ್ನು 6 ಗಂಟೆಗಳ ಕಾಲ ಇದನ್ನು ನೆನೆಸ್ತೀನಿ. ಅದಾದ ನಂತರ ಅದನ್ನು ರುಬ್ಕೊಳ್ಳೋಣ. ಇದಕ್ಕೆ ನೀವು ಬೇಕಂದರೆ ಅವಲಕ್ಕಿಯನ್ನು ಕೂಡ ಹಾಕ್ಬೋದು, ಸಾಫ್ಟ್ ಆಗೋಕ್ಕೋಸ್ಕರ. ದೋಸೆ ನಾನಿಲ್ಲಿ 1 ಮುಷ್ಟಿಯಷ್ಟು ನಾನು ಅನ್ನವನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಇದನ್ನು ರುಬ್ಕೊಳ್ತೀನಿ. ಇವಾಗ ಹಿಟ್ಟನ್ನು ರುಬ್ಕೊಂಡಿದ್ದೀನಿ. ಇದನ್ನು ಇವಾಗ ರಾತ್ರಿ ಹೀಗೆ ಇಡೋಣ, ಬೆಳಗ್ಗೆಗೆ ಇದನ್ನು ದೋಸೆ ಮಾಡ್ಬೋದು. ಹಾಗೆ ನನ್ನ ಚಾನೆಲ್ ರೆಸಿಪೀಸ್ ಇಷ್ಟ ಆಗ್ತಾಯಿದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ. ಇಲ್ಲಿ ಸಾಂಬಾರಿಗೋಸ್ಕರ ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಕಾಯಿ ತೊಗೊಂಡಿದ್ದೀನಿ, ತೆಂಗಿನಕಾಯಿ, 1-2 ಬೆಳ್ಳುಳ್ಳಿ ಹೆಸರು, 1 ಟೊಮೆಟೊ, ಜೀರಿಗೆ ಹಾಗೂ ಅರ್ಧ ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ಇವಾಗ ರುಬ್ಕೊಳ್ಳೋಣ ನಾವು. ಸಾಂಬಾರು ನೀವು ಯಾವ ರೀತಿಯಾದರೂ ಮಾಡ್ಬೋದು, ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಇಲ್ಲಿ ಮೂಲಂಗಿ, ಬೀನ್ಸ್, ಅವರೆಕಾಳು ಎಲ್ಲ ಮಿಕ್ಸ್ ಹಾಕಿದ್ದೀನಿ ತರಕಾರಿನ. ಇಲ್ಲಿ 1 ಕುಕ್ಕರನ್ನು ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಹೊತ್ತು ಬೇಗ ಮಾಡಬೇಕಂದ್ರೆ ಸಿಂಪಲ್ಲಾಗಿರುವಂತಹ ರೆಸಿಪೀಸ್ಗಳನ್ನೇ ಮಾಡಬೇಕಾಗತ್ತೆ ತಿಂಡಿಗೆ. ಹಾಗಾಗಿ ನಾನಿಲ್ಲಿ ತುಂಬಾ ಬೇಗ ಆಗುವಂತಹ ಒಂದು ಸಾಂಬಾರನ್ನೇ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಒಣಮೆಣಸಿನ್ಕಾಯಿ, ಜಜ್ಜಿರುವಂತಹ ಬೆಳ್ಳುಳ್ಳಿ, ಸಾಸಿವೆ, ಕರಿಬೇವು ಏನು ಬೇಕೋ ಅದನ್ನು ಒಗ್ಗರಣೆಗೆ ನೀವು ಹಾಕ್ಕೊಳ್ಬೋದು. ಇದಕ್ಕೆ ಕರಿಬೇವು, ಸಾಸಿವೆ, ಒಣಮೆಣಸಿನ್ಕಾಯಿ, ಜಜ್ಜಿರುವಂತಹ ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡು ಇದಕ್ಕೆ ಇವಾಗ ರುಬ್ಬಿರುವಂತಹ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ನಾನು ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ ಇವಾಗ ನಾನು ಖಾರದ ಪುಡಿ, ಹಸಿಮೆಣಸಿನ್ಕಾಯಿ ಏನೂ ಸೇರಿಸಿಲ್ಲ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ ಎಲ್ಲವನ್ನು ಸೇರಿಸ್ಕೊಳ್ತೀನಿ. ಇದು ಇವಾಗ ಫ್ರೈ ಆಗ್ತಾ ಇದೆ ಮಸಾಲೆ. ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಅರಿಶಿಣ ಪುಡಿ, ಧನಿಯಾ ಪುಡಿ ಇಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ, ಹಾಗೆ ಫ್ರೈ ಕೂಡ ಮಾಡ್ಕೊಳ್ಳೋಣ. ಇದಕ್ಕೆ ಹುಣಸೆ ಹಣ್ಣಿನ ರಸ ಬೇಕಾದರೂ ಹಾಕ್ಕೋಬೋದು. ಇದಕ್ಕಿವಾಗ ತರಕಾರಿಗಳನ್ನ ಹಾಕ್ತಾಯಿದ್ದೀನಿ. ನಿಮ್ಮಿಷ್ಟ, ಯಾವುದೇ ತರಕಾರಿ ಮನೆಯಲ್ಲಿ ಏನು ತರಕಾರಿ ಉಳಿದಿರುತ್ತೋ ಅದನ್ನು ಎಲ್ಲ ಹಾಕಿ ಮಾಡ್ಬೋದು. ಇದಕ್ಕೆ 1 ಆಲೂಗಡ್ಡೆಯನ್ನು ಸಹ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನೀರನ್ನು ಹಾಕ್ಕೊಂಡು 2-3 ವಿಜಿಲ್ ಹಾಕಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ 2-3 ವಿಜಲನ್ನು ಕೂಗಿಸ್ಕೊಳ್ಳೋಣ. ಹಾಗೆ ಇದು ದೋಸೆ, ಇಡ್ಲಿ ಎಲ್ಲದಕ್ಕೂ ಈ ಒಂದು ಸಾಂಬಾರು ಚೆನ್ನಾಗಿರುತ್ತೆ. ವೈಟ್ ರೈಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆಗೆ ಈ ಹಿಟ್ಟಿಗೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಗಟ್ಟಿಯಾಗಿ ಆಗಿದೆ ಮಿಶ್ರಣ, ಹಾಗಾಗಿ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ದೋಸೆ ಮಾಡೋ ಹದಕ್ಕೆ ಮಾಡ್ಕೊಳ್ತೀನಿ. ಇದರಿಂದ ನೀವು ಇಡ್ಲಿ ಬೇಕಾದರೂ ಮಾಡ್ಬೋದು, ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇಡ್ಲಿ ಕೂಡ. ಇದನ್ನು ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಗಟ್ಟಿಯಾಗಿದೆ, ಹಾಗಾಗಿ ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು
ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಇದರಿಂದ ಇವಾಗ ದೋಸೆಯನ್ನು ಮಾಡೋಣ. ನನ್ನ ಚಾನಲ್ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ. ಇದಿವಾಗ ಹಿಟ್ಟು ರೆಡಿಯಾಗಿದೆ. ಇವಾಗ ತವಾವನ್ನು ಇಟ್ಟು ಇದಕ್ಕೆ ದೋಸೆಯನ್ನು ಹಾಕ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ. ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ. ಇದರೊಟ್ಟಿಗೆ ಚಟ್ನಿ ಕೂಡ ಮಾಡ್ಬೋದು. ಕಾಯಿ ಚಟ್ನಿ, ಪುದೀನ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಲಿಡ್ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಇದನ್ನು ಬೇಯಿಸ್ಕೊಳ್ಳೋಣ. ಇದಾದ ನಂತರ ಇದಕ್ಕೆ ತುಪ್ಪ, ಎಣ್ಣೆ, ಬೆಣ್ಣೆ ಏನು ಬೇಕಾದರೂ ಇದಕ್ಕೆ ಹಾಕ್ಕೊಳ್ಬೋದು. ಕ್ರಿಸ್ಪಿಯಾಗೂ ಕೂಡ ಮಾಡ್ಬೋದು, ಅಥವಾ ಸೆಟ್ ದೋಸೆ ಥರ ಆದ್ರೂ ಮಾಡ್ಕೋಬೋದು. ನಾವು ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಮಾಡ್ಕೋಬೋದು. ಇದನ್ನು ನಾನಿಲ್ಲಿ ಕ್ರಿಸ್ಪಿಯಾಗೆ ಮಾಡ್ತಾಯಿದ್ದೀನಿ. ಹಾಗಾಗಿ ಇನ್ನೂ ಒಂದು 2 ನಿಮಿಷ ಇದನ್ನು ತವಾ ಈ ಥರ ಇದು ಮಾಡಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಸೈಡಿಗೆಲ್ಲ ಬೇಯೋದಿಲ್ಲ ಸರಿಯಾಗಿ. ಹಾಗಾಗಿ ನಾನು ಸರಿಯಾಗಿ ಈ ಥರ ಇದು ಮಾಡ್ತಾ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಕ್ರಿಸ್ಪಿ ಮಾಡ್ಕೊಳ್ತಾ ಇದ್ದೀನಿ. ಇದಿವಾಗ ಆಗಿದೆ. ಇದನ್ನು ಇವಾಗ ತೆಗಿಯೋಣ. ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ. ಬ್ರೌನ್ ರೈಸಿಂದ ಮಾಡಿರುವಂತಹ, ಬ್ರೌನ್ ರೈಸ್ ಬಾರ್ಲಿಯನ್ನು ಉಪಯೋಗಿಸಿ ಮಾಡಿರುವಂತಹ ದೋಸೆ. ಡಯಟ್ ಮಾಡೋರು ಕೂಡ ಈ ಒಂದು ದೋಸೆಯನ್ನು ಮಾಡಿ ತಿನ್ಬೋದು ಆರಾಮಾಗಿ. ದೋಸೆ ಎಲ್ಲ ರೆಡಿ ಮಾಡಿಕೊಂಡು ನಾನು ಸರ್ವ್ ಮಾಡ್ತೀನಿ. ಇವಾಗ ಸಾಂಬಾರನ್ನು ಸರ್ವ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಸಾಂಬಾರು ಬಂದಿದೆ ಅಂತ. ಎಲ್ಲ ತರಕಾರಿ ಎಲ್ಲ ಬೆಂದಿದೆ ಚೆನ್ನಾಗಿ. ಹಾಗೆ ಸಾಂಬಾರೊಟ್ಟಿಗೆ ದೋಸೆ ತುಂಬ ಒಳ್ಳೆ ಕಾಂಬಿನೇಷನ್. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.